ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ನಿಜಕ್ಕೂ ಒಂದು ಅತ್ಯದ್ಭುತ ಕಾರ್ಯಾಚರಣೆ. ಯುದ್ಧದ ಇತಿಹಾಸದಲ್ಲಿ ಮದರ್ ಆಫ್ ಆಲ್ ರೆಸ್ಕ್ಯೂ ಆಪರೇಷನ್ಸ್ ಅಂತ ಅದನ್ನು ಕರೆದ್ರೆ ಖಂಡಿತ ತಪ್ಪಾಗೋದಿಲ್ಲ. 2 ದಿನಗಳ ನಿರಂತರ ಕಾರ್ಯಾಚರಣೆ ಹುಡುಕಾಟದ ನಂತರ ಅಮೆರಿಕ ಶತ್ರು ನೆಲದಲ್ಲಿ ಬಿದ್ದಿದ್ದ ತನ್ನ 2ನೇ ಪೈಲಟ್ ಅನ್ನು ಕೂಡ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಹೋಗಿದೆ. ಅದು ಶತ್ರುಗಳ ದಾಳಿಗಳು, ಅತ್ಯಂತ ಕಠಿಣ ಪರ್ವತ ಪ್ರದೇಶದ ನಡುವೆ ತನ್ನ ಪೈಲಟ್ ಅನ್ನು ಹುಡುಕೋದ್ರಲ್ಲಿ ಅಮೆರಿಕ ಯಶಸ್ಸನ್ನು ಕಂಡಿದೆ. ನಾವು ಒಂದು ದೊಡ್ಡ ಸಾಹಸವನ್ನ ಮಾಡಿದೀವಿ, ನಮ್ಮ ಗೌರವಾನ್ವಿತ ಪೈಲಟ್ ಅನ್ನ ಕಾಪಾಡಿಕೊಂಡಿದ್ದೀವಿ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಏನದು ಕಾರ್ಯಾಚರಣೆ, ಅದು ಹೇಗೆ ನಡೀತು, ಅದರ ರೋಚಕತೆ ಹೇಗಿತ್ತು, ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಇರಾನ್ನ ವಾಯು ಪ್ರದೇಶವನ್ನು ಪ್ರವೇಶ ಮಾಡಿದ ಅಮೆರಿಕ ಯುದ್ಧ ವಿಮಾನವನ್ನ ಇರಾನ್ ಸರ್ಫೇಸ್ ಟು ಏರ್ ಮಿಸೈಲ್ ಅನ್ನು ಬಳಸಿ ಹೊಡೆದು ಹಾಕ್ತು. ಮೊದಲಿಗೆ ಅದನ್ನು F-35 ಅಂತ ಇರಾನ್ ಹೇಳ್ಕೊಳ್ತು. ಆದರೆ ಫೋಟೋಗಳು ಹೊರಬಂದ ಮೇಲೆ ಅದು F-35 ಅಲ್ಲ, F-15 ಈಗಲ್ ಅನ್ನೋದು ಗೊತ್ತಾಯಿತು. ಅದು 2 ಪೈಲಟ್ಗಳಿದ್ದ ಯುದ್ಧ ವಿಮಾನ. ಒಬ್ಬ ಪೈಲಟ್ ವಿಮಾನವನ್ನು ಚಲಾಯಿಸ್ತಾ ಇದ್ರೆ ಮತ್ತೊಬ್ಬ ಅದರ ಆಯುಧಗಳನ್ನು ಆಪರೇಟ್ ಮಾಡ್ತಾ ಇರ್ತಾನೆ. ಅಲ್ಲಿ ವಿಮಾನಕ್ಕೆ ಮಿಸೈಲ್ ಬಡಿದ ಕೂಡಲೇ 2 ವಿಮಾನದಿಂದ ಎಜೆಕ್ಟ್ ಆದರು. ಕೊಯಿಗ್ಯುಲಿಯೇಹ್ ಮತ್ತು ಬಾಯರ್ ಅಹಮದ್ ಪ್ರಾಂತ್ಯದಲ್ಲಿ ಆ ವಿಮಾನ ಪತನಗೊಳ್ತು. 2 ಪೈಲಟ್ಗಳು ಪ್ಯಾರಾಶೂಟ್ ಮೂಲಕ ಲ್ಯಾಂಡ್ ಕೂಡ ಆದರು. ಆದರೆ 2 ಬೇರೆ ಬೇರೆ ಕಡೆ ಲ್ಯಾಂಡ್ ಆಗಿದ್ರು. ಒಬ್ಬ ಪೈಲಟ್ ಇರಾಕ್ ಗಡಿ ಸಮೀಪ ಇರಾನ್ನ ನೆಲದಲ್ಲಿ ಲ್ಯಾಂಡ್ ಆದರೆ ವೆಪನ್ ಆಪರೇಟರ್ ಸ್ವಲ್ಪ ಒಳಗೆ ಗಡಿಯಿಂದ ಸ್ವಲ್ಪ ದೂರದಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಲ್ಯಾಂಡ್ ಆದರು. ಸರಿ, ವಿಷಯ ಗೊತ್ತಾದ ಕೂಡಲೇ ಅಮೆರಿಕ ತನ್ನ ಪೈಲಟ್ಗಳಿಗಾಗಿ ಹುಡುಕಾಟವನ್ನು ಶುರು ಮಾಡಿತು. ಗೆಳೆಯರೆ, ಇಲ್ಲಿ ಯುದ್ಧ ವಿಮಾನಗಳು ಅಪಘಾತಕ್ಕೀಡಾದಾಗ ಅಥವಾ ಕಾಂಬ್ಯಾಟ್ ಸಂದರ್ಭದಲ್ಲಿ ಶತ್ರುಗಳಿಂದ ದಾಳಿಗೊಳಗಾದಾಗ ಪೈಲಟ್ಗಳು ತಮ್ಮ ಸೀಟ್ ಸಮೇತ ಎಜೆಕ್ಟ್ ಆಗ್ತಾರಲ್ಲ, ಆಗಲೇ ಅವರ ಬಳಿ ಇರೋ GPS ಸಿಗ್ನಲ್ ಅನ್ನ ಹೊರಸೂಸೋದಕ್ಕೆ ಶುರು ಮಾಡುತ್ತೆ. ಆ ಪೈಲಟ್ ಎಲ್ಲಿ ಹೋಗಿ ಯಾವ ಭಾಗದಲ್ಲಿ ಲ್ಯಾಂಡ್ ಆಗಿದ್ದಾನೆ ಅನ್ನೋದು ಅಲ್ಲಿ ಸಿಗ್ನಲ್ಸ್ ಮೂಲಕ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಕೂಡ ಹಾಗೆ ಆಯಿತು. ಅಮೆರಿಕ ತನ್ನ ಪೈಲಟ್ಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಡೆಲ್ಟಾ ಫೋರ್ಸ್ ಅನ್ನ ಕಣಕ್ಕಿಳಿಸ್ತು. ಅಲ್ಲಿ ಹುಡುಕಾಟದ ಕೆಲಸ ಆರಂಭ ಕೂಡ ಆಯಿತು. ಅಲ್ಲಿಗೆ A-10 ಥಂಡರ್ ಬೋಲ್ಟ್ ಬಂತು. UH-60 ಹೆಲಿಕಾಪ್ಟರ್ಗಳು ಅತ್ಯಂತ ಕೆಳಗೆ ಹಾರಾಟ ಮಾಡ್ತಾ ಹುಡುಕಾಟದ ಕೆಲಸವನ್ನ ಆರಂಭ ಮಾಡಿದ್ವು. ಡೆಲ್ಟಾ ಫೋರ್ಸ್ನ ಪ್ಯಾರಾ ರೆಸ್ಕ್ಯೂ ಜಂಪರ್ಸ್ ಪಡೆ ಅಲ್ಲಿ ಕಾರ್ಯಾಚರಣೆಗಿಳಿತು. ಹೀಗೆ ಶುರುವಾದ ಕಾಂಬ್ಯಾಟ್ ಸರ್ಚ್ ಅಂಡ್ ರೆಸ್ಕ್ಯೂ ಆಪರೇಷನ್ ಶುಕ್ರವಾರ ರಾತ್ರಿ ಮುಗಿಯೋ ಹೊತ್ತಿಗೆ ಒಬ್ಬ ಪೈಲಟ್ನನ್ನ ಸುರಕ್ಷಿತವಾಗಿ ಕಾಪಾಡೋದ್ರಲ್ಲಿ ಯಶಸ್ವಿ ಕೂಡ ಆಯಿತು. ಆದರೆ ಇನ್ನೊಬ್ಬ ಪೈಲಟ್ ಅಷ್ಟರಲ್ಲಿ IRGC ಪರ್ಷಿಯನ್ ಗಲ್ಫ್ ಸಮೀಪ ಅಮೆರಿಕಾದ ಮತ್ತೊಂದು ವಿಮಾನವನ್ನು ಕೂಡ ಹೊಡಿತು. ಅದು A-10 ಥಂಡರ್ ಬೋಲ್ಟ್. ಅದನ್ನು ವಾರ್ಥೋಗ್ ಅಂತ ಕೂಡ ಕರೀತಾರೆ. ಕೆಳಗೆ ಹಾರಾಟ ಮಾಡೋ ವಿಮಾನ ರೆಸ್ಕ್ಯೂ ಆಪರೇಷನ್ಗಳಿಗೆ ಮತ್ತು ಶತ್ರುಗಳ ಭೂಸೇನೆಯನ್ನ ನಿಯಂತ್ರಿಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ಬಳಕೆ ಆಗುತ್ತೆ. ಆ ವಿಮಾನವನ್ನ ಇರಾನ್ ಹೊಡೆದು ಕೆಡುತ್ತು. ವಿಮಾನ ಕುವೈತಲ್ಲಿ ಬಿತ್ತು. ಪೈಲಟ್ ಎಜೆಕ್ಟ್ ಆದ. ಆತನನ್ನು ಹುಡುಕಬೇಕಾಗಿ ಬಂತು. ಕಡೆಗೆ ಆ ಪೈಲಟ್ ಕೂಡ ಸುರಕ್ಷಿತವಾಗಿದ್ದಾನೆ ಅನ್ನೋದು ಗೊತ್ತಾಯಿತು. ಅಲ್ಲಿಗೆ ಉಳಿದದ್ದು F-15 ಈಗಲ್ ಇತ್ತಲ್ಲ, ಅದರ ಆಯುಧಗಳ ಆಪರೇಟರ್ನನ್ನು ಕಾಪಾಡೋ ಕೆಲಸ ಮಾತ್ರ. ಹುಡುಕಾಟ ಅಲ್ಲಿ ಮುಂದುವರೆದೇ ಇತ್ತು. ಶುಕ್ರವಾರ ರಾತ್ರಿ ಕಳೀತು, ಬೆಳಕು ಕೂಡ ಹರಿತು. ಅಲ್ಲಿ ಅಮೆರಿಕಾದ ಪೈಲಟ್ ಒಬ್ಬ ಮಿಸ್ ಆಗಿದ್ದಾನೆ ಅನ್ನೋದು ಗೊತ್ತಾಗಿತ್ತಲ್ಲ, ಇರಾನ್ ಕೂಡ ಸರ್ಚ್ ಆಪರೇಷನ್ ಅನ್ನು ಶುರು ಮಾಡ್ತು. IRGC ಬಸ್ಸಸ್ ಪಡೆಗಳು ಹುಡುಕಾಟಕ್ಕಿಳಿದ್ವು. ಆ ಪೈಲಟ್ ಕೈಗೆ ಸಿಕ್ಕಿಬಿಟ್ರೆ ಅಮೆರಿಕಾನ ಹೆಂಗೆ ಬೇಕೋ ಹಾಗೆ ಆಡಿಸಬಹುದು ಅಂತ ಇರಾನ್ ಭಾವಿಸ್ತಾ ಇತ್ತು. ಅದು ಅದ್ಭುತ ಕ್ಯಾಚ್ ಅನ್ನಿಸ್ಕೊಳ್ಳುತ್ತೆ. ಅಮೆರಿಕಾದ ಪೈಲಟ್ ಅನ್ನ ಕ್ಯಾಪ್ಚರ್ ಮಾಡೋದು ಅಂದ್ರೆ ಈ ಯುದ್ಧದಲ್ಲಿ ಒಂದು ಕೈ ಮೇಲಾದಂತೇನೆ. ಮಾತುಕತೆಗಿದು ಅನುಕೂಲ ಮಾಡಿಕೊಡುತ್ತೆ, ಅಮೆರಿಕಾಗೆ ಮುಜುಗರ ಉಂಟು ಮಾಡುತ್ತೆ. ಎಷ್ಟು ಯೋಚನೆಗಳು ಇರಾನ್ಗೆ. ಅವರು ಕೂಡ ತೀವ್ರವಾಗಿ ಹುಡುಕಾಡ್ತಾ ಇದ್ರು. ಹಾಗೆ ಈ KNB ಪ್ರಾವಿನ್ಸ್ನ ಗವರ್ನರ್ ಆ ಪೈಲಟ್ ಅನ್ನ ಜೀವ ಸಹಿತ ಹಿಡಿದುಕೊಟ್ರೆ ಬಹುಮಾನ ಕೊಡ್ತೀವಿ ಅಂತ ಘೋಷಣೆ ಮಾಡ್ದ. ಅದು ಕೂಡ ಅಲ್ಲಿನ ಜನರ ಆಸೆಯನ್ನ ಹೆಚ್ಚು ಮಾಡ್ತು. ಅವರು ಹುಡುಕಾಟ ಕೇಳಿದ್ರು. ಅವರೆಲ್ಲರ ನಡುವೆ ಅಮೆರಿಕದ ಮಿಲಿಟರಿ ಹೆಲಿಕಾಪ್ಟರ್ಗಳು ಕೂಡ ತಮ್ಮ ಪೈಲಟ್ ಅನ್ನ ಹುಡುಕ್ತಾ ಇದ್ವು. ಆ ಹೆಲಿಕಾಪ್ಟರ್ಗಳ ಮೇಲೆ ಬಸ್ಸಸ್ ಪಡೆಗಳು ಕೆಳಗಿಂದಲೇ ಗುಂಡಿನ ದಾಳಿ ಮಾಡ್ತಾ ಇದ್ವು. ಅದರಲ್ಲಿ ಒಂದು ಹೆಲಿಕಾಪ್ಟರ್ ಕೂಡ ಸಣ್ಣಗೆ ಜಖಂಗೊಳ್ತು. ಅದರಲ್ಲಿದ್ದ ಸಿಬ್ಬಂದಿಗೂ ಸಣ್ಣ ಪುಟ್ಟ ಗಾಯಗಳಾದವು. ಆದರೆ ಅವರು ಅದಕ್ಕೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅವರಿಗೆ ಪೈಲಟ್ ಅನ್ನ ಜೀವ ಸಹಿತ ಅಥವಾ ಹೇಗಾದರೂ ಸರಿ ತಮ್ಮ ವಶಕ್ಕೆ ಪಡ್ಕೊಂಡು ತೀರಬೇಕಿತ್ತು. ಆತ ಇರಾನ್ನ ಕೈಗೆ ಬದುಕಿ ಅಥವಾ ಹೆಣವಾಗಿ ಕೂಡ ಸಿಗಲೇಬಾರದು. ಡೆಲ್ಟಾ ಪಡೆಗಳ ಪ್ರಯತ್ನ ಮುಂದುವರಿತಾ ಹೋಯಿತು. ಅಮೆರಿಕದ ಸೇನಾ ಅಧಿಕಾರಿಗಳಿಗೆ ಕ್ಷಣ ಕ್ಷಣವೂ ಆತಂಕ ಹೆಚ್ಚಾಗ್ತಾ ಇತ್ತು. ಅಷ್ಟರಲ್ಲೇ ಶನಿವಾರ ಬೆಳಗ್ಗೆ ಕೂಡ ಆಯಿತು. ಆದರೆ ಆ ಪೈಲಟ್ ಸಿಗಲಿಲ್ಲ. ಸ್ನೇಹಿತರೆ, ನೀವು ನಿಮ್ಮದೇ ಆದ ಯೂಟ್ಯೂಬ್ ಚಾನಲನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಥವಾ ಈಗಾಗಲೇ ಚಾನಲನ್ನು ಮಾಡಿ ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದೆ ಗೊಂದಲದಲ್ಲಿದ್ದರೆ ನಿಮಗಾಗಿನೇ ಇದೇ ತಿಂಗಳ ಏಪ್ರಿಲ್ 10, 11 ಮತ್ತು 12ನೇ ತಾರೀಕು ನಾವು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನು ನಿರ್ವಹಿಸ್ತಾ ಇದ್ದೀವಿ. ಈ 3 ದಿನಗಳಲ್ಲಿ ನಿಮಗೆ ಸ್ಕ್ರಿಪ್ಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕೆಮರಾ ಎಡಿಟಿಂಗ್,
ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ವಿಡಿಯೋ ಮತ್ತು ಇಮೇಜ್ಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು, ಯೂಟ್ಯೂಬ್ ಅನ್ನು ಕೂಡ AI ಬಳಸಿ ಹೇಗೆಲ್ಲ ಮಾಡಬಹುದು ಅನ್ನೋ ಬಗ್ಗೆ ಒಂದಷ್ಟು ತರಬೇತಿಯನ್ನು ಕೊಡಲಾಗುತ್ತೆ. ಇದೇ ತಿಂಗಳ ಏಪ್ರಿಲ್ 10, 11 ಮತ್ತು 12ನೇ ತಾರೀಕು ಈ ಕಾರ್ಯಾಗಾರ ನಡೆಯುತ್ತೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಬೆಳಕು ಹರಿದ ನಂತರ ಅಮೆರಿಕದ ಆಪರೇಷನ್ ಸುಲಭ ಇರಲಿಲ್ಲ. ಹಾಗೆ ಬೆಳಕಲ್ಲಿ ಇರಾನಿನ ಜನ ಮತ್ತು IRGC ಕೂಡ ಹುಡುಕಾಟವನ್ನು ತೀವ್ರ ಮಾಡ್ತಾ ಇದ್ವು. ಅದು ಪೈಲಟ್ ಲ್ಯಾಂಡ್ ಆದ ಜಾಗ ಗುಡ್ಡಗಾಡು ಪ್ರದೇಶ ಆಗಿತ್ತು. ಕೊಯ್ಗಿಲುಯೇಹ್ ಅಂಡ್ ಬಾಯರ್ ಅಹಮದ್ ಪ್ರಾಂತ್ಯದ ಗುಡ್ಡಗಾಡಲ್ಲಿ ಆತ ಬಿದ್ದಿದ್ದ. ನೀವಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಕೊಯ್ಗಿಲುಯೇಹ್ ಅಂಡ್ ಬಾಯರ್ ಅಹಮದ್ ಪ್ರಾಂತ್ಯ. ಜಾಗ್ರೋಸ್ ಪರ್ವತಗಳಿರುವ ಪ್ರದೇಶ ಇದು. ಅತ್ಯಂತ ದುರ್ಗಮವಾದ ಸ್ಥಳದಲ್ಲಿ ಬೆಟ್ಟಗಳ ನಡುವೆ ಆ ಪೈಲಟ್ ಇದ್ದ. ಸ್ನೇಹಿತರೆ, ಯುದ್ಧ ವಿಮಾನಗಳ ಪೈಲಟ್ಗಳಿಗೆ ಶತ್ರು ದೇಶಗಳಲ್ಲಿ ಅಪರೂಪಕ್ಕೊಮ್ಮೆ ಇಂಥ ಸನ್ನಿವೇಶಗಳನ್ನು ಎದುರಿಸಬೇಕಾಗಿ ಬರುತ್ತೆ ಅನ್ನೋದು ಗೊತ್ತಿರೋ ವಿಷಯನೇ. ಹೀಗಾಗಿನೇ ಅವರಿಗಿಂಥ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋ ಬಗ್ಗೆ ಒಂದಷ್ಟು ತರಬೇತಿಯನ್ನು ಕೂಡ ಕೊಟ್ಟಿರ್ತಾರೆ. ಅಲ್ಲಿ ಅಕಸ್ಮಾತ್ ವಿಮಾನದಿಂದ ಎಜೆಕ್ಟ್ ಆಗಿ ಶತ್ರು ನೆಲದ ಮೇಲೆ ಬಿದ್ದ ಸಂದರ್ಭದಲ್ಲಿ ಹೇಗೆ ರಕ್ಷಣೆಯನ್ನು ಪಡ್ಕೋಬೇಕು, ಎಲ್ಲಿ ಅಡಗಿ ಕೂತ್ಕೋಬೇಕು, ತಮ್ಮ ಐಡೆಂಟಿಟಿಯನ್ನು ಹೇಗೆ ಮುಚ್ಚಿಡಬೇಕು, ಅಕಸ್ಮಾತ್ ದಾಳಿ ಆದರೆ ಆತ್ಮರಕ್ಷಣೆ ಹೇಗೆ, ಎಲ್ಲವನ್ನು ತರಬೇತಿಯ ಸಂದರ್ಭದಲ್ಲಿ ಕಲಿಸಲಾಗುತ್ತೆ. ಹಾಗೆ ಕಾಂಬ್ಯಾಟ್ ಆಪರೇಷನ್ಗೆ ಹೋಗೋ ಮೊದಲು ಕೂಡ ಈ ತರಬೇತಿಯನ್ನು ಮತ್ತೊಮ್ಮೆ ರಿಫ್ರೆಶ್ ಮಾಡಿ ಕಳುಹಿಸ್ತಾರೆ. ಹೀಗಾಗಿ ಎಂಥ ಕಠಿಣ ಸಂದರ್ಭದಲ್ಲಿ ಕೂಡ ಸಾಧ್ಯವಾದಷ್ಟು ತಮ್ಮನ್ನು ತಾವು ಕಾಪಾಡಿಕೊಳ್ಳೋದಕ್ಕೆ, ಧೈರ್ಯಗೆಡದೆ ಇರೋದಕ್ಕೆ ಪೈಲಟ್ಗಳಿಗೆ ಸಾಧ್ಯ ಆಗುತ್ತೆ. ಇನ್ನು ಅವರ ಹತ್ರ ಒಂದಷ್ಟು ದಿನ ಬದುಕಿ ಉಳಿಯೋದಕ್ಕೆ ಬೇಕಾದ ಅಗತ್ಯ ವಸ್ತುಗಳು ಇರುತ್ತವೆ. ಪ್ರೋಟೀನ್ ಬಾರ್ಗಳಿರುತ್ತವೆ, ಕುಡಿಯೋದಕ್ಕೆ ಒಂದಷ್ಟು ನೀರು, ಫಸ್ಟ್ ಏಡ್ ಕಿಟ್ಟು, ತಾವಿರೋ ಸ್ಥಳದ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಪರ್ಸನಲ್ ಲೊಕೇಟರ್ ಬೀಕನ್, ಸ್ಯಾಟಲೈಟ್ ಫೋನ್, ಹೀಗೆ ಒಂದಷ್ಟು ಉಪಕರಣಗಳ ಜೊತೆ ಎದೆ ತುಂಬ ಧೈರ್ಯ ಕೂಡ ಇರುತ್ತೆ. ಆ ಪೈಲಟ್ ಬಳಿ ಕೂಡ ಇದೆಲ್ಲ ಇತ್ತು. ಲ್ಯಾಂಡ್ ಆದ ಕೂಡಲೇ ಆತ ಪರ್ವತದ ತಪ್ಪಲಲ್ಲಿ ಸ್ವಲ್ಪ ಎತ್ತರದ ಹೈಡನ್ನು ಹುಡುಕೊಂಡ ಮತ್ತು ಅಲ್ಲಿಗೆ ಸೇರಿಕೊಂಡ. ಗಾಯಗಳಾಗಿದ್ವು, ಅದಕ್ಕೆ ಫಸ್ಟ್ ಏಡ್ ಮಾಡಿಕೊಂಡ. ತಾನು ಯಾರ ಕಣ್ಣಿಗೂ ಸುಲಭವಾಗಿ ಬೀಳೋದಿಲ್ಲ ಅನ್ನೋದನ್ನ ಖಚಿತಪಡಿಸ್ಕೊಂಡ. ಹಾಗೆ ಯಾರು ಅಲ್ಲಿಗೆ ಬರ್ತಾ ಇದ್ದಾರೆ ಅವರು ತನ್ನ ಕಣ್ಣಿಗೆ ಕಾಣಿಸೋ ಥರದ ವ್ಯವಸ್ಥೆಯನ್ನು ಮಾಡಿಕೊಂಡ. ಇಷ್ಟಾದ ನಂತರ ತನ್ನ ಲೊಕೇಟರ್ ಬೇಕನ್ನು ಆನ್ ಮಾಡಿ ಸಿಗ್ನಲ್ಸನ್ನು ಕಳುಹಿಸ್ತಾ ಕೂತ. ಒಂದು ಸಣ್ಣ ಆಸೆ, ತನ್ನ ಸಹವರ್ತಿಗಳು ಖಂಡಿತ ಬರ್ತಾರೆ, ತನ್ನನ್ನಿಲ್ಲಿಂದ ಕಾಪಾಡಿಕೊಂಡು ಹೋಗ್ತಾರೆ. ಆತ ತನಗೆ ಕೊಡಲಾಗಿದ್ದ ಸರ್ವೈವಲ್, ಆವೇಷನ್, ರೆಸಿಸ್ಟೆನ್ಸ್ ಮತ್ತು ಎಸ್ಕೇಪ್ ತರಬೇತಿಯನ್ನು ನೆನಪು ಮಾಡ್ಕೊಳ್ತಾ ಅದು ಎಷ್ಟು ಆತಂಕ ಮತ್ತು ಭಯಗಳಲ್ಲಿ ಅಲ್ಲಿ ಅಡಗಿ ಕೂತಿದ್ನೋ ಗೊತ್ತಿಲ್ಲ. 2 ದಿನ ಕಳೆದು ಹೋದ್ವು. ಆತನ ಆತ್ಮವಿಶ್ವಾಸ ಕೂಡ ಕುಗ್ತಾ ಇತ್ತು ಅನ್ಸತ್ತೆ. ಅಲ್ಲಿ ಏನಾಗ್ತಾ ಇದೆ, ತನ್ನ ಸಿಗ್ನಲ್ಸ್ ತಲುಪಬೇಕಾದ ಕಡೆಗೆ ತಲುಪುತ್ತಾ ಇವೆಯಾ ಇಲ್ವಾ, ಏನು ಕೂಡ ಅವನಿಗೆ ಗೊತ್ತಾಗ್ತಾ ಇರಲಿಲ್ಲ. ಆದರೆ ಪ್ರಾಣ ಇರೋವರೆಗೆ ಅಥವಾ ಶತ್ರುಗಳ ಕೈಗೆ ಸಿಗೋವರೆಗೆ ಕಾಯೋದು ಬಿಟ್ರೆ ಅವನಿಗೆ ಬೇರೆ ದಾರಿ ಕೂಡ ಅಲ್ಲಿ ಏನಿತ್ತು. ಹಿಂದೆಲ್ಲ ಎಷ್ಟು ಪೈಲಟ್ಗಳು ಹೀಗೆ ಶತ್ರು ದೇಶದಲ್ಲಿ ಬಿದ್ದು ಕಾಪಾಡಲ್ಪಟ್ಟ ಕಥೆಗಳನ್ನ ಟ್ರೈನಿಂಗ್ ಸಂದರ್ಭದಲ್ಲಿ ಆತ ಕೇಳಿಸ್ಕೊಂಡಿದ್ನೋ. ಅಂತೂ ಸುಸ್ತಾಗ್ತಾ ಇತ್ತು, ಕಣ್ಣು ಎಳಿತಾ ಇದ್ವು, ಒಂಥರ ಪ್ರಜ್ಞಾವಸ್ಥೆ. 1995 ಬೋಸ್ನಿಯಾ ವಾರ್. ಅಮೆರಿಕದ F-16 ಯುದ್ಧ ವಿಮಾನ ಒಂದೇ ಸಮಕ್ಕೆ ಬಾಂಬಿಂಗ್ ಮಾಡ್ತಾ ಇತ್ತು. ಅಷ್ಟರಲ್ಲಿ ಮಿಸೈಲ್ ವಿಮಾನಕ್ಕೆ ಅಪ್ಪಳಿಸಿಬಿಡ್ತು. ಪೈಲಟ್ ಎಜೆಕ್ಟ್ ಆದ. ಕ್ಯಾಪ್ಟನ್ ಸ್ಕಾಟ್ ಗ್ರೇಡಿ. ಅಮೆರಿಕ ಅವನನ್ನಲ್ಲಿ ಕೈ ಬಿಡಲಿಲ್ಲ. ರೆಸ್ಕ್ಯೂ ಆಪರೇಷನ್ ಶುರು ಆಯಿತು. 1, 2, 3, 4, 6ನೇ ದಿನ ಕ್ಯಾಪ್ಟನ್ ಸ್ಕಾಟ್ ನಮ್ಮ ರೆಸ್ಕ್ಯೂ ತಂಡದ ಕಣ್ಣಿಗೆ ಬಿದ್ದ. ಮೈ ಗಾಡ್, ಅವನು ಇನ್ನೂ ಜೀವಂತವಾಗಿದ್ದ. ಬ್ರೇವ್ ಮ್ಯಾನ್. ಸಾವಿನ ಜೊತೆ ಹೋರಾಟ ಮಾಡಿ ಗೆಲ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದ. ಅಷ್ಟರಲ್ಲಿ ಅವನನ್ನು ನಾವು ಕಾಪಾಡಿಬಿಟ್ವಿ. ಕ್ಯಾಪ್ಟನ್ ಸ್ಕಾಟ್ ಗೆದ್ದ. ಬದುಕೋ ಮೂಲಕ ಆ ಕಾರ್ಯಾಚರಣೆಯಲ್ಲಿ ಅಮೆರಿಕನ ಗೆಲ್ಲಿಸಿದ್ದ. ಮಿಲಿಟರಿ ಸ್ಕೂಲಲ್ಲಿ ತನ್ನ ಟ್ರೈನರ್ ಹೇಳಿದ ಮಾತು ಕನಸಲ್ಲಿ ಅನ್ನೋ ಹಾಗೆ ಈ ಪೈಲಟ್ನ ಕಿವಿಗೆ ಬೀಳ್ತಾ ಇತ್ತು. 6 ದಿನ ಕ್ಯಾಪ್ಟನ್ ಸ್ಕಾಟ್ ನಾನು ಬದುಕ್ತೀನಿ ಅಂತ ಇವನು ಧೈರ್ಯ ತಂದುಕೊಂಡ. ಅಷ್ಟರಲ್ಲಿ ಒಮ್ಮೆ ಬೆಳಕು ಮೂಡಿ 2ನೇ ಬಾರಿ ಕತ್ತಲಾಗಿತ್ತು. ಅವನು ನಿರೀಕ್ಷೆ ಮಾಡ್ತಲೇ ಇದ್ದ. ಅಲ್ಲಿ ಯಾರೋ ಜೋರಾಗಿ ಮಾತಾಡ್ತಾ ಇರೋ ಸದ್ದು ಕೇಳಿಸ್ತಾ ಇತ್ತು. ತಲೆ ಎತ್ತಿ ನೋಡ್ದ. ಇರಾನಿನ ಅಲೆಮಾರಿ ಜನಾಂಗ. ಅವ್ರ ಕೈಗೆ ಸಿಕ್ಕರೆ ಏನಾಗುತ್ತೋ ಗೊತ್ತಿಲ್ಲ. ದೇಹವನ್ನು ಇನ್ನಷ್ಟು ಚಿಕ್ಕದು ಮಾಡಿಕೊಂಡು ಉಸಿರಾಟದ ಸದ್ದು ಕೂಡ ಕೇಳದ ಹಾಗೆ ಮತ್ತಷ್ಟು ಅಡಗಿ ಕೂತ. ಅಷ್ಟೊತ್ತಿಗೆ ಹೆಲಿಕಾಪ್ಟರ್ಗಳ ಸದ್ದು ಕೇಳಿಸ್ತು. ಗುಂಡಿನ ಮೊರೆತ ಕೇಳೋದಕ್ಕೆ ಶುರುವಾಯಿತು. ಎಲ್ಲೋ ಮಿಸೈಲ್ ಬಿತ್ತು. ದೊಡ್ಡ ಸ್ಫೋಟ. ಅಡಗಿದ್ದ ಜಾಗದಿಂದಲೇ ಸ್ವಲ್ಪ ತಲೆ ಮೇಲೆತ್ತಿ ನೋಡ್ತಾನೆ. ಬಂದವರು ಅಮೆರಿಕಾದ ಕಮಾಂಡೋಗಳು. ಇವನ ಮುಖದಲ್ಲಿ ಒಂದು ನೆಮ್ಮದಿಯ ನಗು ಮೂಡ್ತು.
ಗೆಳೆಯರೆ, ಅಲ್ಲಿ ರೆಸ್ಕ್ಯೂ ಆಪರೇಷನ್ ಸುಮ್ಮನೆ ಏನೂ ಆಗಲಿಲ್ಲ. ಇರಾನಿನ ರೆವಲ್ಯೂಷನರಿ ಗಾರ್ಡ್ಸ್ ಜೊತೆ ಅಮೆರಿಕಾದ ಪಡೆಗಳಲ್ಲೊಂದು ಯುದ್ಧವನ್ನೇ ಮಾಡಬೇಕಾಗಿ ಬಂತು. ಒಂದಷ್ಟು ಜನ ಇರಾನಿನ ಸೈನಿಕರು ಸಾವಿಗೀಡಾದರು. ವಾರ್ಥೋಗ್ ಒಂದು ಗೈಡೆಡ್ ಮಿಸೈಲ್ ಅನ್ನು ಬಳಸ್ತು IRGC ಪಡೆಗಳನ್ನು ನಿರ್ನಾಮ ಮಾಡಿತು. ಇಸ್ರೇಲಿ ವಾಯುಪಡೆ ಹಾಗೂ ಡ್ರೋನ್ಗಳು ನಿರಂತರವಾಗಿ ಕವರ್ ಫೈರ್ ಕೊಡ್ತಾ ಹೋದ್ವು. ಕಡೆಗೂ ಅಮೆರಿಕಾದ ಪ್ಯಾರಾ ರೆಸ್ಕ್ಯೂ ಜಂಪರ್ಸ್ ಇವನ ಸಿಗ್ನಲ್ ಅನ್ನ ಲೊಕೇಟ್ ಮಾಡಿಕೊಂಡು ಇವನಿದ್ದ ಸ್ಥಳಕ್ಕೆ ಬಂದರು. ಅವನನ್ನ ತಕ್ಷಣ ಹೆಲಿಕಾಪ್ಟರ್ಗೆ ತಗೊಳ್ಳಾಯಿತು. ಅಲ್ಲಿ A-10 ಥಂಡರ್ ಬೋಲ್ಟ್ ಇರಾನಿನ ಪಡೆಗಳ ಮೇಲೆ ಗುಂಡಿನ ದಾಳಿಯನ್ನು ಮಾಡ್ತಿರುವಾಗಲೇ ಹೆಲಿಕಾಪ್ಟರ್ ವೇಗವಾಗಿ ಅಲ್ಲಿಂದ ಇರಾಕ್ ಗಡಿಯ ಕಡೆಗೆ ಮೂವ್ ಆಯಿತು. ಎರಡನೇ ಪೈಲಟ್ ಭಾನುವಾರದ ಸೂರ್ಯ ಹುಟ್ಟೋ ಮೊದಲು ಕಾಪಾಡಲ್ಪಟ್ಟಿದ್ದ. ಅಲ್ಲಿಗೆ ಅಮೆರಿಕಾದ ಅತ್ಯಂತ ರೋಚಕ ಕಾರ್ಯಾಚರಣೆ ಸುಖಾಂತ್ಯವನ್ನು ಕಾಣ್ತು. ಇಂಥ ಕಾರ್ಯಾಚರಣೆಗಳು ಮೊದಲ ಬಾರಿಗೇನು ನಡೀತಾ ಇಲ್ಲ. ಈ ಹಿಂದೆ ಗಲ್ಫ್ ಯುದ್ಧದ ಸಂದರ್ಭದಲ್ಲಿ ವಿಯೆಟ್ನಾಂ ವಾರಲ್ಲಿ ಕೂಡ ಸಾಕಷ್ಟು ಬಾರಿ ರೆಸ್ಕ್ಯೂ ಆಪರೇಷನ್ಗಳಾಗಿವೆ. ಆದರೆ ಈ ಬಾರಿ ನಡೆದ ಈ ಕಾರ್ಯಾಚರಣೆ ಇದೆ ನೋಡಿ, ಇರಾನ್ನ ನೆಲದಲ್ಲಿ, ಅದು ನಿಜಕ್ಕೂ ರೋಚಕ ಮತ್ತು ರೋಮಾಂಚಕ ಕೂಡ. ಸದಾ ಅಲ್ಲಿ ನೆನಪುಳಿಯೋದು ಯೋಧರ ಧೈರ್ಯ, ಕೆಚ್ಚು ಹಾಗೂ ರೆಸ್ಕ್ಯೂ ನಡೆಯುತ್ತೆ ಅನ್ನೋ ವಿಶ್ವಾಸದಲ್ಲಿ ಕಾಯ್ತಾ ಇದ್ದ ಆ ಪೈಲಟ್ನ ನಂಬಿಕೆ. ಈ ಕಾರ್ಯಾಚರಣೆ ಇರಾನಿನ ಆಕಾಶದ ಮೇಲೆ ಅಮೆರಿಕಾದ ಅಗಾಧ ವಾಯು ಪ್ರಾಬಲ್ಯ ಮತ್ತು ಶ್ರೇಷ್ಠತೆಯನ್ನು ತೋರಿಸ್ತಾ ಇದೆ. ನಾವು ನಮ್ಮ ಅತ್ಯಂತ ಗೌರವಾನ್ವಿತ ಕರ್ನಲ್ನನ್ನು ಕಾಪಾಡಿಕೊಂಡು ಬಂದಿದ್ದೀವಿ ಅಂತ ಟ್ರಂಪ್ ತಮ್ಮ ಟ್ರೂತ್ ಅಲ್ಲಿ ಬರ್ಕೊಂಡಿದ್ದಾರೆ. ಇದು ಒಂದು ಗೆಲುವು ಮಾತ್ರ ಅಲ್ಲ, ಮಹಾ ಅವಮಾನದಿಂದ ಪಾರಾದ ಘಟನೆ ಕೂಡ. ಇದೇ ಸಂದರ್ಭದಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ಗಳು ಇರಾನ್ ಮೇಲೆ ಮಾಡಿರೋ ವಾಯುದಾಳಿಯಲ್ಲಿ ಸುಮಾರು 50ಕ್ಕೂ ಹೆಚ್ಚು IRGC ಅಧಿಕಾರಿಗಳನ್ನು ಕೊಂದು ಹಾಕಿದ್ದೀವಿ ಅಂತ ಕೂಡ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಈ ಕಾರ್ಯಾಚರಣೆಯ ಯಶಸ್ಸು ಅಮೆರಿಕಾದ ಪಡೆಗಳು ಇರಾನ್ನಲ್ಲಿ ಮತ್ತಷ್ಟು ಕಾರ್ಯಾಚರಣೆಗಳನ್ನು ನಡೆಸೋದಕ್ಕೆ ಸ್ಫೂರ್ತಿಯನ್ನು ಕೊಡುತ್ತಾ ಗೊತ್ತಿಲ್ಲ. ಆದರೆ ಅಮೆರಿಕ ಗಲ್ಫಲ್ಲಿ ತನ್ನ ಶಕ್ತಿಯನ್ನು ಮತ್ತಷ್ಟು ಹೆಚ್ಚು ಮಾಡಿಕೊಂಡಿದೆ. ಟ್ರಂಪ್ ಕೊಟ್ಟ 48 ಗಂಟೆಗಳಲ್ಲಿ ಉಳಿದಿರೋದು ಇನ್ನು 30 ಗಂಟೆಗಳು ಮಾತ್ರ. ಸೋಮವಾರ ಇರಾನ್ ಮೇಲೆ ಬಹುಶಃ ದೊಡ್ಡ ದಾಳಿಗಳು ನಡೆಯೋ ಸಾಧ್ಯತೆಗಳನ್ನು ಇಲ್ಲಿ ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಇದು ಗೆಳೆಯರೆ ಅಮೆರಿಕಾದ ಪೈಲಟ್ ರೆಸ್ಕ್ಯೂ ಕಾರ್ಯಾಚರಣೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.